ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಏನು ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ನ್ಯೂ ಇಯರ್ ಅಂತೂ ಸ್ಟಾರ್ಟ್ ಆಯಿತು. ನಾನಂತೂ ಏನು ಮ್ಯಾನಿಫೆಸ್ಟೇಷನ್ ಬಗ್ಗೆ 2 ವಿಡಿಯೋ ಮಾಡಿದೆ, ಆಮೇಲೆ ಸುಮ್ಮನೆ ಆಗಿಬಿಟ್ಟೆ. ಸೊ ನಾನು ಏನು ಮಾಡ್ತಾಯಿದ್ದೀನಿ, ಆವಾಗಲೇ ಒಂದು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಏನಪ್ಪ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಹೊಸ ವರ್ಷಕ್ಕಿಂತ ಮುಂಚೆನೇ ವಿಷನ್ ಬೋರ್ಡ್ ಮಾಡ್ಕೊಂಡಿಲ್ಲ, ಬಿಕಾಸ್ ನಾನು ಮ್ಯಾನಿಫೆಸ್ಟೇಷನ್ ಎಲ್ಲ ಸ್ಟಾರ್ಟ್ ಮಾಡಿ 1 ಇಯರ್ ಆಯಿತು. ಬಟ್ ವಿಷನ್ ಬೋರ್ಡ್ ಅಂತ ಎಲ್ಲ ಮಾಡಿಕೊಂಡು ಒಂದು 6-7 ಮಂತ್ಸ್ ಅಷ್ಟು ಆಗಿರ್ಬೋದು ವಿಷನ್ ಬೋರ್ಡ್ ಅದೆಲ್ಲ ಸ್ಟಾರ್ಟ್ ಮಾಡಿ. ಸೊ ಇವಾಗ ನಾನು ನನ್ನ ನೆಕ್ಸ್ಟ್ ವಿಷನ್ ಬೋರ್ಡ್ ಮಾಡ್ತಾಯಿದ್ದೀನಿ. ನಾನು ಫಸ್ಟ್ ವಿಷನ್ ಬೋರ್ಡಲ್ಲಿ ಏನಿತ್ತು ಅಂತೆಲ್ಲ ಕೇಳ್ಬೋದು. ಸೊ ನಾನು ಪಿಕ್ಚರ್ಸ್ ತೊಗೊಂಡು ಅಂಥದ್ದು ಏನು ಮಾಡಿರಲಿಲ್ಲ, ನಾನು ಫೋನಲ್ಲೇ ಇಟ್ಕೊಂಡಿದ್ದೆ. ಆ್ಯಂಡ್ ಐ ಯೂಸ್ ಟು ರೈಟ್ ಮೋರ್ ಆ್ಯಂಡ್ ಮೋರ್. ಸೊ ಅದರಲ್ಲಿ ಒಂದು ಏನಂದರೆ, ಐ ರಿಯಲಿ ವಾಂಟೆಡ್ ಟು ಬಿ ಸೋ ಸ್ಟ್ರಾಂಗ್. ಅಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದೇನೆಂದರೆ, ನಾನು ಯಾವಾಗಲೂ ಹ್ಯಾಪಿಯಾಗಿರಬೇಕಾಗಿತ್ತು, ನನ್ನ ಫ್ಯಾಮಿಲಿ ಹ್ಯಾಪಿಯಾಗಿರಬೇಕಾಗಿತ್ತು. ಸೊ ಅದನ್ನು ಕೂಡ ಅಚೀವ್ ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದೇನೆಂದರೆ, ನಾನು ಏನಾದ್ರು ಒಂದು ಹೊಸದು ಸ್ಟಾರ್ಟ್ ಮಾಡಬೇಕಾಗಿತ್ತು, ನನ್ನ ಬಿಸ್ನೆಸ್ ಅಂತ ಅಂದ್ಕೊಂಡಿದ್ದೆ. ಬಟ್ ಇಷ್ಟು ಬೇಗ ಆಗಿಬಿಡತ್ತೆ ಅಂತ ನಾನು ಕನಸಲ್ಲೂ ಕಂಡಿರಲಿಲ್ಲ. ಆ್ಯಂಡ್ ಆಲ್ ಥ್ಯಾಂಕ್ಸ್ ಟು ಮೈ ಮದರ್. ಆ್ಯಂಡ್ ಇನ್ನೊಂದೇನೆಂದರೆ, ನನಗೆ ಜಾಬ್ ಒಂದು ಪೆಂಡಿಂಗ್ ಇದೆ, ಬಟ್ ಸ್ಟಿಲ್ ಇನ್ ದ ಪ್ರಾಸೆಸ್ಸಲ್ಲಿದೆ ಅದು ಜಾಬು. ಆದಷ್ಟು ಬೇಗ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ನಾನು. ಅದು ಕೂಡ ಇನ್ನೊಂದು ಸ್ವಲ್ಪ ದಿನಗಳಲ್ಲೇ ಆಗಬಹುದು, ಕನ್ಫರ್ಮೇಷನ್ ಇಲ್ಲ. ಸೊ ಅದೊಂದು ಆಗಿದೆ. ಆ್ಯಂಡ್ ಇಂಡಿಪೆಂಡೆಂಟ್ ಅಂತ ಬಂದರೆ, ಫಸ್ಟ್ ನಂದಿದ್ದಿದೆ ಐ ವಾಂಟ್ ಟು ಬಿ ಇಂಡಿಪೆಂಡೆಂಟ್ ಅಂತ. ಬಟ್ ಅದೇಲ್ಲೋ ಓಕೆ ಅಂತ ಇದೆ. ಅದೊಂದು ಇನ್ನೂ ಇಲ್ಲ, ಬಟ್ ನಂಗೆ ಹರಿಬರಿ ಇಲ್ಲ. ಲೆಟ್ ಇಟ್ ಟೇಕ್ ಟೈಮ್. ಇಷ್ಟೆಲ್ಲ ಆಗಿದೆ ಅಂದಮೇಲೆ ಅದಾಗಲ್ವಾ, ಹಾಗೆ ಆಗುತ್ತೆ. ಸೊ ಅದೇ ಎನರ್ಜಿಲಿ ನೆಕ್ಸ್ಟ್ ವಿಷನ್ ಬೋರ್ಡ್ ಮಾಡ್ತಾಯಿದ್ದೀನಿ ನಾನು. ಸೊ ನಾನು ವಿಷನ್ ಬೋರ್ಡ್ ಹೇಗೆ ಮಾಡ್ಕೊತೀನಿ, ನನಗೆ ಎಫೆಕ್ಟಿವ್ ಆಗಿರೋದ್ರಿಂದ ನಿಮ್ಮ ಜೊತೆಗೂ ಶೇರ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಬೇಕಾಗಿರೋ ಅಂಥದ್ದು ಫಸ್ಟು ಪಿಕ್ಚರ್ಸ್. ಸೊ ನಾನು ಈ ವರ್ಷದ ವಿಷನ್ ಬೋರ್ಡಲ್ಲಿ ಏನೇನಿತ್ತು ಅಂತ ನಾನು ತೋರ್ಸೋಕ್ಕೋಗಲ್ಲ, ಬಿಕಾಸ್ ಸೀಕ್ರೆಟ್. ಅದಾದಮೇಲೇ ತೋರಿಸ್ಬೇಕು. ಏನಂತಾರೆ, ಈವಿಲ್ ಐ, ದೃಷ್ಟಿ ಅದೆಲ್ಲ ಇರುತ್ತಲ್ವ. ಸೊ ಅದನ್ನು ನಾನು ಸ್ವಲ್ಪ ನಂಬ್ತೀನಿ. ಸೊ ಐ ಹ್ಯಾವ್ ದೀಸ್ ಮೆನಿ ಪಿಕ್ಚರ್ಸ್ ವಿತ್ ಮೀ. ಅಂದರೆ ಫಸ್ಟ್ ವಿಷನ್ ಬೋರ್ಡ್ ಅಂದರೆ ಏನಂತ ಹೇಳ್ಬಿಡ್ತೀನಿ. ಫಸ್ಟ್ ಆಫ್ ಆಲ್, ಒಂದು ಸ್ವಲ್ಪ ಕೆಲವು ಜನಕ್ಕೆ ಇನ್ನೂ ಗೊತ್ತಿರಲ್ಲ ವಿಷನ್ ಬೋರ್ಡ್ ಅಂದರೆ ಏನು ಅಂತ. ಸೊ ಫಸ್ಟ್ಲಿ ವಿಷನ್ ಬೋರ್ಡ್ ಅಂದರೆ, ಸೊ ವಿಷನ್ ಅಂದರೆ ಏನು, ಕಾಣಿಸೋದು. ಸೊ ನಮಗೆ ಏನಾಗಬೇಕು, ನಾವು ನಮ್ಮನ್ನು ಹೇಗೆ ಕಾಣ್ಕೋಬೇಕು ಮುಂದೆ ಅನ್ನೋದನ್ನು ನಾವು ವಿಷನ್ ಮಾಡಿಕೊಂಡು ಅದರ ರಿಲೇಟೆಡ್ ಪಿಕ್ಚರ್ಸ್ ತೊಗೊಂಡು ನಾವು ಅದನ್ನು ಡೈಲಿ ಅದ್ರ ಮೇಲೆ ಗಮನ ಕೊಡ್ತಾ ಇದ್ರೆ, ಸೊ ಏನಂದರೆ ನಾವು ಅಂದ್ಕೊತೀವಿ ಬಟ್ ಅದಾಗೋದಿಲ್ಲ, ಬಿಕಾಸ್ ಅದು ಅಂದ್ಕೊಂಡಲ್ಲೇ ಮರ್ತೋಗ್ಬಿಟ್ಟಿರ್ತೀವಿ. ಸೊ ಇಲ್ಲ, ಅದಕ್ಕೆ ಸ್ಟಿಕ್ ಆನ್ ಆಗಬೇಕು ಅಂತ ಅದನ್ನು ಫಾಲೋ ಅಪ್ ಮಾಡ್ತಾ ಇರಬೇಕು. ಅದಕ್ಕೊಂದು ಮೋಟಿವೇಶನ್ ಬೇಕು. ಅದಕ್ಕೋಸ್ಕರ ವಿಷನ್ ಬೋರ್ಡ್ ಅಂತ ಸಿಂಪಲಾಗಿ ಇಷ್ಟಿಟ್ಕೊಳ್ಳೋಣ. ಸೊ ವಿಷನ್ ಬೋರ್ಡಿಗೆ ಪಿಕ್ಚರ್ಸ್ ಹೇಗೆ ಸೂಟ್ ಆಗುತ್ತೆ, ಹೇಗೆ ಸೆಲೆಕ್ಟ್ ಮಾಡಬೇಕು ಅಂತ ಅಂದರೆ, ಸೊ ನಾವು ವಿಷನ್ ಬೋರ್ಡಿಗೆ ಏನು ಪಿಕ್ಚರ್ಸ್ ಹೇಗೆ ಕಲೆಕ್ಟ್ ಮಾಡಬೇಕಂದ್ರೆ, ಯು ಬಿ ಪರ್ಟಿಕ್ಯುಲರ್ ಅಬೌಟ್ ವಾಟ್ ಯು ವಾಂಟ್. ಇವಾಗ ನಿಮಗೆ ಒಂದು ಹೊಸ ಫೋನ್ ಬೇಕು ಅಂದ್ಕೊಳ್ಳಿ. ಸೊ ನಿಮ್ಗೆ ಯಾವ ಫೋನ್ ಬೇಕು, ಇದರ್ ಇಟ್ ಮೇ ಬಿ ಸ್ಯಾಮ್ಸಂಗ್, ಐಫೋನ್, ಎನಿ ಅದರ್. ಆ್ಯಂಡ್ ಆಲ್ಸೋ ನಿಮಗೆ ಯಾವ ಮಾಡೆಲ್ ಬೇಕು, ಪರ್ಟಿಕ್ಯುಲರ್ ಮಾಡೆಲ್ ಪಿಕ್ಚರ್ಸ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಇಟ್ಕೊಳ್ಳಿ, ಓಕೆನಾ. ಆ್ಯಂಡ್ ಯು ಬಿ ಸ್ಪೆಸಿಫಿಕ್ ಅಬೌಟ್ ವಾಟ್ ಯು ವಾಂಟ್, ಆ ಥರ. ಆ್ಯಂಡ್ ನಿಮಗೆ ಕಾರ್ ಬೇಕು ಅಂದರೆ ನಿಮ್ಗೆ ಯಾವ ಕಾರ್ ಬೇಕು, ಯಾವ ಮಾಡೆಲ್ ಬೇಕು, ಯಾವ ಕಲರ್ ಬೇಕು, ಯು ಬಿ ಪರ್ಟಿಕ್ಯುಲರ್ ಅಬೌಟ್ ವಾಟ್ ಯು ವಾಂಟ್ ಆ್ಯಂಡ್ ಯು ಪಿಕ್ ದ ಪಿಕ್ಚರ್ ಫ್ರಮ್ ದಟ್. ಸೊ ದಟ್ ಇವಾಗ ಎಷ್ಟೊಂದು ಪಿಂಟ್ರೆಸ್ಟ್ ಇದೆ, ಅಥವಾ ಇನ್ಸ್ಟಾಗ್ರಾಮ್ ಫೋಟೋಸ್, ಎಷ್ಟೊಂದು ಥರದ
ಏನು ಆಪ್ಷನ್ಸ್ ಇದೆ ಇವಾಗ ನಿಮಗೆ. ಸೊ ನೀವು ಯಾರು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಾನು ಯೂಶ್ವಲಿ ಪಿಂಟ್ರೆಸ್ಟಿಂದ ಸೆಲೆಕ್ಟ್ ಮಾಡ್ಕೊತೀನಿ ಫೋಟೋಸು. ಅದರಲ್ಲಿ ನಾನು ಒಂದು ಬೇಕಾದ್ರೆ ತೋರಿಸ್ತೀನಿ ಅಂದರೆ ಏನಂದರೆ ಇದು ದಿಸ್ ಇಸ್ ಸಮಥಿಂಗ್ ಹ್ಯಾಪಿನೆಸ್. ನನಗೆ ಏನಂದರೆ ಖುಷಿಯಾಗಿರ್ಬೇಕು ಯಾವಾಗಲೂ. ಏನಂತೀರಾ, ನಾನು ಲೈಕ್ ಲಾಸ್ಟ್ 7 to 8 ಮಂತ್ಸಿಂದ ನಾನು ಕಲ್ತ್ಕೊಂಡಿರೋದು, ತುಂಬ ಲಾಂಗ್ ಟರ್ಮ್ ಗೋಲ್ಸ್ ಇಟ್ಕೊಳ್ಬೇಡಿ. ಲೈಕ್ 6 ಮಂತ್ಸಲ್ಲಿ ಅಚೀವ್ ಆಗೋ ಅಂಥದ್ದು ಆ ಥರದನ್ನ ಇಟ್ಕೊಳ್ಳಿ. ಸೊ ದಟ್ ನಿಮಗೂ ಅದು ಒಂದು ನಂಬಿಕೆ ಬರುತ್ತೆ. ಎಫೆಕ್ಟ್ ಅಂದರೆ ಸ್ಟಾರ್ಟಿಂಗಲ್ಲಿ ತುಂಬ ಲ್ಯಾಗ್ ಆಗಿಬಿಟ್ರೆ ನಮಗೂ ಒಂಥರ ಬೋರ್ ಇಡಿಸ್ಬಿಡುತ್ತೆ. ಸೊ 6 ಮಂತ್ಸಿಗೆ ನಿಮ್ಮದು ವಿಷನ್ ಬೋರ್ಡ್ ಚೇಂಜ್ ಮಾಡೋ ಥರ ಇಟ್ಕೊಳ್ಳಿ. ಸೊ ದಟ್ ನಮಗೂ ಒಂಥರ ಮೋಟಿವೇಟ್ ಆಗ್ತಾ ಇರುತ್ತೆ, ಎಫೆಕ್ಟಿವ್ ಆಗಿದೆ ಅನಿಸ್ತಾ ಇರುತ್ತೆ. ಸೊ ನಾವು ತುಂಬ ಎನರ್ಜೆಟಿಕ್ ಆಗಿರ್ತೀವಿ, ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ. ಸೊ ದಟ್ ನೀವು ಒಂದು 6 ಮಂತ್ಸಿಗೆ ನಿಮ್ಮ ವಿಷನ್ ಬೋರ್ಡ್ನ ಚೇಂಜ್ ಮಾಡ್ತಾರೆ. 6 ಮಂತ್ಸ್ ಗೋಲ್ಸ್ ಥರ. ಆರ್ ಇವಾಗ ನಾವು ಸ್ಟೂಡೆಂಟ್ಸ್ ಆಗಿದ್ದರೆ ಲೈಕ್ ಎಕ್ಸಾಮ್ಸ್ಗೆ ನಿಮ್ಗೆ ಯಾವ ಗ್ರೇಡ್ ಬೇಕು, ನಿಮ್ಮ ಮಾರ್ಕ್ಸ್ ಕಾರ್ಡ್ ನಿಮಗೆ ಯಾವ ಥರ ಕಾಣಿಸ್ಬೇಕು, ಲೈಕ್ ಸಂಬಡಿ ವಾಂಟ್ A+++ ಆ ಥರ. ನಾನು ಆ ಥರ ಅಲ್ಲ. ಸೊ ಆ ಥರ ನಿಮಗೆ ಎಲ್ಲದೂ A+ ಇರಬೇಕಂದ್ರೆ ಆ ಥರ ಪಿಕ್ಚರ್ ತೊಗೊಂಡು ಅಥವಾ ನ್ಯೂಸ್ ಪೇಪರಲ್ಲಿ ನೀವು ಕಟ್ ಮಾಡ್ಕೋಬೋದು. ನಿಮ್ಗೆ ಯಾವ್ದಾದ್ರು ಇಷ್ಟ ಆದರೆ ಲೈಕ್ ಗೋಲ್ಡ್ ಜ್ಯುವೆಲರೀಸ್, ಕಾರ್ಸ್, ಫೋನ್ಸ್ ಯಾವ್ದಾರು ಆ ಥರ ಇಷ್ಟ ಆದರೆ ಆ ಥರ ನೀವು ಕಟ್ ಮಾಡ್ಕೋಬೋದು. ಆ್ಯಂಡ್ ದೆನ್ ಕೆಲವೊಬ್ಬರಿಗೆ ಜಸ್ಟ್ ಪಾಸ್ ಆಗೋ ಥರ ಇರುತ್ತೆ, ನಂತರ ಎಕ್ಸಾಮ್ಸಲ್ಲಿ ಜಸ್ಟ್ ಪಾಸ್ ಆಗಬೇಕು ಆ ಥರ ಏನಾದ್ರು ಇದ್ದರೆ ಯು ಕ್ಯಾನ್ ಟೇಕ್ ಅ ಪಿಕ್ಚರ್ ಆರ್ ಯು ಕ್ಯಾನ್ ರೈಟ್ ಯುವರ್ ಸೆಲ್ಫ್. ನೀವೇನಾದರೂ ಆರ್ಟಿಸ್ಟ್ ಆಗಿದ್ದರೆ, ನಿಮಗೆ ಪೇಂಟಿಂಗ್ ಡ್ರಾಯಿಂಗ್ ಮೇಲೆ ಇಂಟ್ರೆಸ್ಟ್ ಇದ್ದರೆ, ನಿಮ್ಗೆ ಯಾವ ಥರ ಬೇಕು ಅದೇ ಥರನೇ ನೀವು ಡ್ರಾ ಮಾಡಿಕೊಂಡು ನೀವು ವಿಷನ್ ಬೋರ್ಡ್ ಮಾಡ್ಕೋಬೋದು. ಪಿಕ್ಚರ್ಸೇ ತೊಗೋಬೇಕು ಅಂತ ಇಲ್ಲ. ಆ್ಯಂಡ್ ಇನ್ನೂ ಒಂದು ಏನು ಮಾಡ್ಬೋದಂದರೆ AI ಇದೆ ಇವಾಗ ಆಪ್ಷನು. ನೀವೇ ನಿಮ್ಮನ್ನು ಆ ಸ್ಥಾನದಲ್ಲಿ ಇಟ್ಕೊಂಡು ನಿಮ್ಮ ಫೋಟೋನೇ ಹಾಕ್ಕೊಂಡು ನೀವೇ ಇರೋ ಥರ ಬೇಕಾದ್ರೂ ಇಮ್ಯಾಜಿನ್ ಮಾಡಿಕೊಂಡು ವಿಷನ್ ಬೋರ್ಡ್ ಮಾಡ್ಕೋಬೋದು ಆ ಥರ. ಸೊ ವಿಷನ್ ಬೋರ್ಡ್ ಮಾಡೋದು ಇಂಪಾರ್ಟೆಂಟ್ ಕೂಡ, ಅದ್ರ ಜೊತೆಗೆ ನಾವು ಆ್ಯಕ್ಷನ್ ಕೂಡ ತಗೋಬೇಕು. ಅಲ್ಪ ದಿನಗಳಿಂದ ಅದನ್ನು ಮಾಡ್ತಾ ಇಲ್ಲ. ಸೊ ಕ್ವಿಕ್ಕಾಗಿ ಎಚ್ಚೆತ್ಕೊಂಡು ಸೊ ಇವಾಗ ವಿಷನ್ ಬೋರ್ಡ್ ಮಾಡ್ಕೊತಾ ಇದ್ದೀನಿ. ಲೆಟ್ಸ್ ಸ್ಟಾರ್ಟ್. ಇವಾಗ ವಿಷನ್ ಬೋರ್ಡ್ ನೀವು ಕಾರ್ಡ್ಬೋರ್ಡ್ ಮೇಲೆ ಸ್ಟಿಕ್ ಮಾಡ್ಕೋಬೋದು, ನಿಮ್ಮ ವಾಲ್ ಮೇಲೆ ಸ್ಟಿಕ್ ಮಾಡ್ಕೋಬೋದು, ಆ್ಯಂಡ್ ನಿಮ್ಮ ಕಬೋರ್ಡ್ ಮೇಲೆ ಸ್ಟಿಕ್ ಮಾಡ್ಕೊಬೋದು. ಆದಷ್ಟು ಯು ಕೀಪ್ ಇಟ್ ಪ್ರೈವೇಟ್, ಯಾರಿಗೂ ಕಾಣದೇ ಇರೋ ಥರ ಇಟ್ಕೊಳ್ಳಿ. ಸೊ ದಟ್ ನಿಮಗೆ ಒಂಥರ ಮುಜುಗರ ಅನಿಸ್ಬಾರ್ದು. ಅಥವಾ ಬೇರೆಯವ್ರು ನಿಮ್ಮ ಫೋಟೋಸ್ ನೋಡಿ ಬೇರೆಯವ್ರು ಏನಾದ್ರು ಹೇಳಿದಾಗ ಅದು ಒಂಥರ ಡಿಮೋಟಿವೇಟ್ ಆಗಿಬಿಡುತ್ತೆ, ನಮ್ಮ ಕೈಲಿ ಇದು ಮಾಡೋಕ್ಕಾಗಲ್ವಾ ಅನ್ನೋ ಥರ. ಸೊ ಕೀಪ್ ಇಟ್ ಪ್ರೈವೇಟ್, ಯಾರಿಗೂ ತೋರ್ಸೋಕ್ಕೆ ಹೋಗ್ಬೇಡಿ ಏನೇನಿದೆ ನಿಮ್ಮ ವಿಷನ್ ಬೋರ್ಡಲ್ಲ ಅಂತ. ಸೊ ನೀವು ನಿಮ್ಮ ಕಬೋರ್ಡಲ್ಲಿ ಇಟ್ಕೊಳ್ಬೋದು, ಅಥವಾ ಯು ಕ್ಯಾನ್ ಕೀಪ್ ಇಟ್ ಇನ್ ಯೋರ್ ಫೋನ್ ಆಲ್ಸೋ. ಬಟ್ ಏನಂದರೆ ನಾವು ಆ ಫೋಟೋಸ್ ನೋಡೋದು ಕಮ್ಮಿ ಆಗಿಬಿಡುತ್ತೆ. ಸೊ ನೀವು ಬೆಳಗ್ಗೆ ಎದ್ದ ತಕ್ಷಣ ಯಾವ ಪ್ಲೇಸ್ ನೋಡ್ತೀರಾ ಆ ಜಾಗದಲ್ಲಿ ಇಟ್ಕೊಳ್ಳೋದು ತುಂಬಾ ಮುಖ್ಯ. ಸೊ ನಾನೇನು ಮಾಡಿದ್ದೀನಿ ಅಂದರೆ ಲಾಸ್ಟ್ ಟೈಮ್ ನಾನು ಏನು ಮಾಡಿದ್ದೆ ಅಂದರೆ ಫೋನಲ್ಲಿ ಇಟ್ಕೊಂಡಿದ್ದೆ. ಆ್ಯಂಡ್ ಐ ಯೂಸ್ ಟು ರೈಟ್ ಮೋರ್ ಆ್ಯಂಡ್ ಮೋರ್. ನಾನು ಏನಾಗಬೇಕು ಅಂತ ಜಾಸ್ತಿ ಡೈಲಿ ಬರಿತಾ ಇದ್ದೆ, ಬಟ್ ಅದು ಡೈಲಿ ಬರೆಯೋ ಅವಶ್ಯಕತೆ ಇಲ್ಲ ಅನ್ನಿಸ್ತು. ಸೊ ಐ ಆಮ್ ಮೇಕಿಂಗ್ ಅ ವಿಷನ್ ಬೋರ್ಡ್. ಏನಂದರೆ ನಾನು ಈ ಥರ ಒಂದು ಫೋಟೋ ಫ್ರೇಮ್ ತೊಗೊಂಡಿದ್ದೀನಿ. ಇದು ಆ್ಯಕ್ಚುಲಿ ನಮ್ಮ ಮನೇಲಿ ಮುಂಚೆ ಇತ್ತು. ಸೊ ಈ ಥರ ಫೋಟೋ ಫ್ರೇಮ್ ತೊಗೊಂಡಿದ್ದೀನಿ. ಅಥವಾ ನಿಮ್ಗೆ ಈ ಥರ ಶೀಟ್ ಸಿಗುತ್ತಲ್ವ, ಕಾರ್ಡ್ಬೋರ್ಡ್ ಶೀಟು, ಸ್ಟೇಷ್ನರೀಸ್ ಎಲ್ಲ ಆ ಥರ ತಂದು ಅದ್ರ ಮೇಲೆ ಅಂಟಿಸ್ಕೊಳ್ಳಬಹುದು. ಸೊ ಇದು ಹಿಂಗೆ ಓಪನ್ ಮಾಡ್ಬೋದು. ಸೊ ನಾನು ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ದೀನಿ. ಇದನ್ನು ಓಪನ್ ಮಾಡಿ ಇದನ್ನು ತಗೊಂಡು ಇದ್ರ ಮೇಲೆ ಸ್ಟಿಕ್ ಮಾಡ್ಕೊಳ್ಳೋಣ. ಯು ಕ್ಯಾನ್ ಯೂಸ್ ಡಬಲ್ ಟೇಪ್ ಆರ್ ಗಮ್, ಅಥವಾ ಈ ಥರ ಟೇಪ್ಸ್ ಯೂಸ್ ಮಾಡಿ ಹೆಂಗೆ ಬೇಕಾದ್ರೂ ಸ್ಟಿಕ್ ಮಾಡ್ಕೋಬೋದು. ಸೊ ನಾನು ಈ ಥರ ಸ್ಟಿಕ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ತುಂಬ ಆಪ್ಷನ್ಸ್ ಇದೆ ನಿಮಗೆ ವಿಷನ್ ಬೋರ್ಡ್ ಮಾಡೋಕ್ಕೆ. ಆ್ಯಂಡ್ ತುಂಬ ಕ್ಲಮ್ಸಿ ಮಾಡ್ಕೋಬೇಡಿ. ಏನಂತಾರೆ ತುಂಬ ಫೋಟೋಸ್ ಹಾಕ್ಕೋಬೇಡಿ, ಅನ್ನೆಸೆಸರಿ ಫೋಟೋಸ್ ಹಾಕ್ಕೋಬೇಡಿ. ಸೊ ಐ ಟೋಲ್ಡ್ ಬಿ ಸ್ಪೆಸಿಫಿಕ್. ಸೊ ನನ್ನ ಹತ್ರ ಎಷ್ಟು ಫೋಟೋಸ್ ಇದೆ, 1 2 3 4 5 6 and 7.
7 ಫೋಟೋಸ್ ಇದೆ. ಸೊ ನನಗೆ ಈ ಸೈಜ್ ಸಾಕಿತ್ತು. ಆ್ಯಂಡ್ ಇನ್ನು ದೊಡ್ಡ ಸೈಜ್ ಬರುತ್ತೆ, ಈ ಸೈಜ್ ಕೂಡ ಅವೈಲಬಲ್ ಇರುತ್ತೆ. ಸೊ ನೀವು ಮನೇಲೆ ಏನು ಜೆರಾಕ್ಸ್, ಕಲರ್ ಜೆರಾಕ್ಸ್ A4 ಶೀಟ್ಸಲ್ಲಿ ಅದನ್ನು ತೊಗೋಬೋದು. ಆ ಥರ ಎಲ್ಲ ಎಷ್ಟೊಂದು ಆಪ್ಷನ್ಸ್ ಇದೆ, ನೀವು ಯಾವ್ದು ಬೇಕನ್ನೋ ಚೂಸ್ ಮಾಡ್ಕೋಬೋದು. ಸೊ ಐ ಹ್ಯಾವ್ ಚೂಸಿಂಗ್ ದಿಸ್ ಫೋಟೋ ಪ್ರಿಂಟ್ಸ್. ಯಾಕೆ ಫೋಟೋ ಪ್ರಿಂಟ್ ತೊಗೊಂಡೆ ಅಂದರೆ, ನಾನು ಒಂದು ಸ್ವಲ್ಪ ಎಡವಟ್ಟು ಆ್ಯಂಡ್ ಏನಂದರೆ A4 ಶೀಟಲ್ಲಿ ತೊಗೊಂಡ್ರೆ ಎಲ್ಲ ಅರ್ಧ ಹಾಕ್ಕೊಬಿಡ್ತೀನೋ ಅನ್ನೋದು ಕೂಡ ನನ್ನ ತಲೆಯಲ್ಲಿದೆ. ಸೊ ಅದಕ್ಕೋಸ್ಕರ ನಾನು ಫೋಟೋ ಪ್ರಿಂಟ್ಸ್ ತೊಗೊಂಡಿಲ್ಲ ಅಷ್ಟೇ. ಐ ಮೀನ್ A4 ಶೀಟಲ್ಲಿ ಜೆರಾಕ್ಸ್ ತೊಗೊಂಡಿಲ್ಲ ಅಷ್ಟೇ. ನನ್ನ ಕಣ್ಣೆಲ್ಲ ಫುಲ್ ಟಯರ್ಡಾಗಿ ಕಾಣ್ತಿದೆ, ಬಿಕಾಸ್ ಅಂಥ ಟಯರ್ಡ್ ಆಗೋ ಕೆಲಸ ಏನೂ ಮಾಡಿಲ್ಲ ನಾನು. ತಲೆ ನೋಡ್ತಾ ಇದೆ, ಯಾಕಂತ ಗೊತ್ತಿಲ್ಲ, ಬಿಕಾಸ್ ಕರೆಕ್ಟ್ ಟೈಮ್ ತಿಂದಿಲ್ಲ. ಸೊ ತಲೆ ನೋಡ್ತಾ ಇದೆ. ನಮ್ಮ ಟೈಮ್ ಇಂಥ ಫ್ಯಾನ್ಸಿ ಯೂಸ್ ಆಯಿತಾ, ಶೇಪ್ ಫೈವ್ ಕಾಲಿಂಗ್ ಇಟ್ಟಾಗ ಇವಾಗ ನಿಮಗೆ ಫ್ಯಾನ್ಸಿ ಇದೀಗ ಪಕ್ಕ ಬರೋದಿಲ್ಲ. ಓಪನ್ ಆಯ್ತು. ಗೋಯಿಂಗ್ ಟು ಸ್ಟಿಕ್ ಜಾಸ್ತಿ ಗಮ್. ಆ್ಯಂಡ್ ಆಲ್ಸೋ ನೀವು ಇದು ನಿಮ್ಮ ಗೋಲ್ಸ್ ಆಗಿದೆ, ನೀವು ಏನು ಸ್ಟಿಕ್ ಮಾಡಿದ್ದೀರ ಫೋಟೋಸು, ಅದು ನಿಮಗೆ ಸೀಕ್ರೆಟ್ ತೋರಿಸಲ್ಲ. ಅದು ನಿಮಗೆ ಸಕ್ಸಸ್ ಆಗಿದೆ ಅಂತ ಅಂದರೆ ಆ ಫೋಟೋನ ತೆಗೆದುಬಿಡಿ, ಓಕೆನಾ? ಆ ಫೋಟೋನ ಹಾಗೆ ಇಟ್ಕೊಳಕ್ಕೆ ಹೋಗ್ಬಿಡಿ. ರಿಮೂವ್ ದಿ ಫೋಟೋ. ಬ್ಲರ್ ಮಾಡ್ಬೋದಲ್ಲ, ನನಗೆ ಇಷ್ಟೊಂದು ವರ್ಷ ಮಾಡ್ತಾ ಇದ್ದೀನಿ. ಆ ಫೋಟೋನ ತೆಗೆದ್ಬಿಟ್ಟು ನೆಕ್ಸ್ಟ್ ನಿಮ್ಮ ಗೋಲ್ ಏನಿದೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಓಕೆನಾ? ಮ್ಯಾನಿಫೆಸ್ಟೇಷನ್ ಬಗ್ಗೆ ಏನೇ ಡೌಟ್ಸ್ ಇದ್ರು ಅಥವಾ ನೀವು ಏನಾದ್ರು ಫಾಲೋ ಮಾಡಬೇಕು ಅಂತ ಇದ್ದರೆ ಪರ್ಟಿಕ್ಯುಲರ್ ಬಗ್ಗೆ ಈ ಥರ ಟಾಪಿಕ್ಸ್ ಮೇಲೆ ಯು ಕ್ಯಾನ್ ಕಮೆಂಟ್ ಮೀ, ಸೊ ದಟ್ ನನಗೆ ಕ್ಲಾರಿಟಿ ಇರುತ್ತೆ ನಾನು ಹೇಗೆ ವಿಡಿಯೋ ಮಾಡಬೇಕು ಅಂತ. ಫ್ರೀನಲ್ಲಿ ಸಿಕ್ ಮಾಡಬೇಕಂತ ಇಲ್ಲ, ಸಿಗುತ್ತೆ ಅಂತ ತುಂಬ ಜನ ಹೋಗ್ತಾರೆ. ಬಿಕಾಸ್ ಅದು ಫ್ರೀ ಮಾಡೋದ್ರಿಂದ ಅದರೊಳಗೆ ಇರುತ್ತೆ. ಆಗಿದೆ ಫೋಟೋ ಸ್ಟಿಕ್ ಇದೆ. ಸೊ ದಿಸ್ ಇಸ್ ಈ ಥರ ಹಿಂಗೆ ಪ್ರೆಸ್ ಮಾಡಿಕೊಂಡ್ರೆ ನನ್ನ ವಿಷನ್ ಬೋರ್ಡ್ ರೆಡಿ. ಸೊ ಇವಾಗ ವಿಷನ್ ಬೋರ್ಡ್ ರೆಡಿ ಆಗಿದೆ. ಏನಂದರೆ ನಾಳೆಯಿಂದ ಒಂದು ಅಂದ್ಕೊಂಡಿದ್ದೀನಿ, ಬೆಳಗ್ಗೆ ಬೇಗ ಎದ್ದರೆ ನಾಳೆಯಿಂದ ಒಂದು ರೊಟೀನ್ ಫಾಲೋ ಮಾಡೋಣ. ಅಂದರೆ ಹೌ ಟು ಸ್ಟಾಪ್ ಪ್ರೊಕ್ರಾಸ್ಟಿನೇಟಿಂಗ್. ಅಂದರೆ ಏನಾದ್ರು ಒಂದು ಕೆಲಸನ ಮುಂದಕ್ಕೆ ಹಾಕೋದು, ಇವತ್ತು ಬೇಡ ನಾಳೆ ಮಾಡೋಣ, ಇವತ್ತು ಬೇಡ ನಾಳೆ ಮಾಡೋಣ, ಅದನ್ನು ಹೇಗೆ ಸ್ಟಾಪ್ ಮಾಡೋದು, ಅದಕ್ಕೆ ಏನೇನು ಹ್ಯಾಬಿಟ್ಸ್ ಫಾಲೋ ಮಾಡೋದು ಅಂದ್ಬಿಟ್ಟು ನಾಳೆಯಿಂದ ಒಂದು ವಿಡಿಯೋ ಮಾಡಬೇಕಾ. ಐ ಮೀನ್ ರೊಟೀನ್ ಇಷ್ಟು ದಿನ ಅಂತ 7 days or 21 days ಫಾಲೋ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನಾಳೆ ಬೇಗ ಎದ್ದರೆ ನಾನು ಏನು ಅಂದ್ಕೊಂಡಿದ್ದೀನಿ ಆ ಟೈಮಿಗೆ ಎದ್ದರೆ ಆ ವಿಡಿಯೋನ ಮಾಡ್ತೀನಿ. ಸೊ ವಿಷನ್ ಬೋರ್ಡ್ ರೆಡಿ. ನೀವು ಕೂಡ ನಿಮ್ಮ ವಿಷನ್ ಬೋರ್ಡ್ ರೆಡಿ ಮಾಡ್ಕೊಂಡಿದ್ರೆ ನನ್ನ ವಿಡಿಯೋ ನೋಡಿ ನಂಗೆ ಕಮೆಂಟ್ ಮಾಡಿ, ಸೊ ದಟ್ ನನಗೆ ಖುಷಿ ಆಗುತ್ತೆ. ಐ ಥಿಂಕ್ ಈ ಥರ ಏನಾದ್ರು ಇಂಥದ್ರಲ್ಲಿ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ನಮ್ಮ ಫ್ಯೂಚರಿಗೂ ಒಳ್ಳೆಯದಾಗತ್ತೆ. ಸೊ ದಟ್ ಡೈಲಿ ನನ್ನ ವೀಡಿಯೋದಲ್ಲಿ ಏನಾದ್ರು ಒಂದು ಇನ್ಫಾರ್ಮೇಷನ್ ಈ ಥರದ್ದು ಏನಾದ್ರು ನಿಮ್ಗೆ ಯೂಸ್ಫುಲ್ ಆಗೋ ಥರದ್ದು ಕೊಡೋಣ ಅಂತ ಇನ್ಮೇಲಿಂದ. ನಿಮಗಿನ್ನೂ ಯಾವ ಥರ ಬೇರೆ ಥರ ವಿಡಿಯೋ ಬೇಕಂದರೆ ಅದ್ರ ಬಗ್ಗೆ ನನಗೆ ಏನಾದ್ರು ನಾಲೆಜ್ ಇದ್ದರೆ ನಾನು ಆ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಏನಾದ್ರು ತಪ್ಪಿದ್ರು ಕಮೆಂಟ್ ಮಾಡಿ, ಸರಿ ಇದ್ದರೂ ಕಮೆಂಟ್ ಮಾಡಿ, ಖುಷಿ ಆದರೆ ಕಮೆಂಟ್ ಮಾಡಿ, ಏನು ಅನಿಸ್ತು ಅದನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.